ಇವತ್ ನಾವು ಈ ಗೋರ್ಮೆಂಟ್ ಬೋಟ್ ಒಳಗ ಈ ಕಡೆಯಿಂದ ಆ ಕಡೆಗೆ 10 ರೂಪಾಯಿ ಒಳಗೆ ಹೊಂಟಿವಿ ನೋಡ್ರಿ. ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ತ ಸಂಡೇ ಇತ್ತಂತಂದು ಏನ್ರ ಅಡ್ವೆಂಚರ್ ಮಾಡೋಣಂತ ನಾನು ಸುನಿಲ್ ಡಿಸೈಡ್ ಮಾಡಿ ಬೋಟ್ ರೈಡ್ ಮಾಡಕ್ ಹೊಂಟಿವಿ ನೋಡ್ರಿ. ಮುಂದೇನಿಲ್ರಿ, ಬೋಟ್ ಕಡೆ ಬಂದ್ ನಿಂತ ಮೇಲೆ ಯಾರೋ ಮಿನಿ ಹಿಡಕ್ ಕುಂತಾರ ನೋಡ್ರಿ. ಅದ್ರ ಮೇಲೆ ಕೂತ್ ಬೋಟಿಗೆ ಇನ್ನ ಟೈಮ್ ಐತಂತಂದ್ ಈ ಅಜ್ಜನ್ ಮಾತಾಡ್ಸಿದ ಮೇಲೆ ನಮಗ್ ಗೊತ್ತಾಯ್ತು ಬಸ್ಸಿಗೆ ಮತ್ತೆ ಬೇರೆ ಗಾಡಿ ಹಿಡ್ಕೊಂಡು ಹೋದ್ರೆ ಈ ಕಡೆಯಿಂದ ಆ ಕಡೆ ಊರಿಗೆ ಹೋಗಕ್ಕೆ 50 ರೂಪಾಯಿ ಆಕೈತಿ, ಅದಕ್ಕೆ ಸಸ್ತಾ ಆಕೈತಿ ಅಂತಂದ್ ಎಲ್ರು ಬೋಟಿಗೆ ಬರ್ತಾರ ನೋಡ್ರಿ. ನಾವು ಸ್ವಲ್ಪ ಹೊತ್ತು ಕುಂತ ವೇಟ್ ಮಾಡಿದ್ಮೇಲೆ ಬೋಟ್ ದ ಟೈಮಿಂಗ್ ಬಂದ ಬಿಡ್ತು ನೋಡ್ರಿ ಹೋಗುದು. ಮತ್ತೆ ಆಗ್ತಡ ಅಂತ ನಾವು ಹತ್ತಿ ಬಿಟ್ಟು ನೋಡ್ರಿ ಬೋಟ್. ನಾವು ಬೋಟ್ ಹತ್ತಿ ಕುಂತ ಮೇಲೆ ಮುಂಜಾನೆ ಇದ ಬೋಟ್ ಒಳಗ ವ್ಯಾಪಾರಕ್ಕಂತ ಬಾಗಲಕೋಟೆ ಬಂದವರು ವ್ಯಾಪಾರ ಮುಗಿಸ್ಕೊಂಡು ವಾಪಸ್ ಬರಕ್ ಕುಂತಾರ ನೋಡ್ರಿ. ಫೈನಲಿ ಎಲ್ಲಾರು ಬಂದ್ಮೇಲೆ ಸೀಟ್ ಫುಲ್ ಅದು. ಇವಾಗ ಆಂಕರ್ ತೆಗೆದು ಇಂಜಿನ್ ಸ್ಟಾರ್ಟ್ ಮಾಡ್ತಾರ ನೋಡ್ರಿ. ಈ ಕಡೆಯಿಂದ ಆ ಕಡೆ ಹೋಗಾಕ ಒಬ್ಬರಿಗೆ 10 ರೂಪಾಯಿ, ಅದನ್ನ ಇಲ್ಲಿ ಕಲೆಕ್ಟ್ ಮಾಡಕ್ ಕುಂತಾರ ನೋಡ್ರಿ. ಈ ಬೋಟ್ ಈ ಕಡೆಯಿಂದ ಆ ಕಡೆಗೆ ಯಾವ ಊರಿಗೆ ಹೊಂಟೈತಪ್ಪ ಅಂತಂದ್ರ ಕದಾಂಪುರ ಮತ್ತೆ ಸಾಳಗುಂದಿ. ಹೌದ್ರಿ, ಈ ಬೋಟ್ ಎಲ್ಲಿ ನಿಲ್ಲುತ್ತಲ್ಲ ಆ ಕಡೆಯಿಂದ ರೈಟ್ ಸೈಡ್ ಹೋದ್ರ ಸಾಳಗುಂದಿ ಸಿಗುತ್ತೆ, ಲೆಫ್ಟ್ ಸೈಡ್ ಹೋದ್ರ ಕದಾಂಪುರ ಸಿಗುತ್ತೆ. ಈ ಎರಡು ಊರಿನ ಜನ ಬಾಗಲಕೋಟೆ ಬರಕ ಈ ಬೋಟ್ ಮೇಲೆ ಅವಲಂಬನೆ ಆಗ್ಯಾರ. ಯಾಕಪ್ಪ ಅಂತಂದ್ರ ರೊಕ್ಕಾನು ಕಡಿಮೆ ಆಗುತ್ತ, ಹಂಗ ಬಾಗಲಕೋಟೆ ಬಜಾರಿಗೆ ಸನೇ ಐತ್ ನೋಡ್ರಿ ಇದು. ಈ ಬೋಟ್ ಆ ಕಡೆಯಿಂದ ಈ ಕಡೆ ಬರಕ 15 ನಿಮಿಷ ತಗೊಂಡೈತಿ. ಈ ಕಡೆ ಬಂದ್ಮೇಲೆ ಎರಡು ಊರಿನ ಜನರು ಇಳಿದು ಹೊಂಟಾರ ನೋಡ್ರಿ ಅವ್ರ ಊರಿಗೆ. ಎಲ್ಲಾರು ಇಳಿದು ಹೋದ್ಮೇಲೆ ಸುನಿಲ್ ಅಣ್ಣ ನೋಡ್ರಿ ಏನ್ ಮಾಡಕ್ ಕುಂತಾನ. ಈ ಕಡೆಯವ್ರನ್ನೆಲ್ಲ ಇಳಿಸಿದ ಮೇಲೆ ಬಾಗಲಕೋಟೆಗೆ ಹೋಗೋರ್ನ ಹತ್ತಿಸ್ಕೊಂಡು ನಾವೀಗ ಹೊಂಟಿ ನೋಡ್ರಿ. ಈ ಬೋಟ್ ಫುಲ್ ನೀರ್ ಇದ್ದಾಗ 6 ಟ್ರಿಪ್ ಹೊಡಿತೈತಿ ಡೈಲಿ. ಆದ್ರೆ ಇವಾಗ ಫುಲ್ ನೀರ್ ಇನ್ನ ಬಂದಿಲ್ಲ ಅಂತಂದ್ರೆ 3 ಟ್ರಿಪ್ ನೋಡ್ರಿ. ವಾಪಸ್ ಬಾಗಲಕೋಟೆಗೆ ಹೋಗ್ಬೇಕಾದ್ರೆ ಡ್ರೈವರ್ ಟಿಕೆಟ್ ರೊಕ್ಕ ಕಲೆಕ್ಟ್ ಮಾಡ್ಕೋತ ಮುತ್ಯಾಗ ಸ್ವಲ್ಪ ಸ್ಟೇರಿಂಗ್ ಮೇಲೆ ಕೈ ಆಡ್ಸ್ ಅಂತ ಹೇಳ್ತಾರ. ಮುತ್ಯ ಕೈ ಹಚ್ಚಿದ ತಡ ಬೋಟ್ 90 ಡಿಗ್ರಿ ಒಳಗೆ ತಿರ್ಕೊಂಡ್ಬಿಡ್ತ ನೋಡ್ರಿ. ಹಿಂಗಾದ್ರೆ ಕೆಲಸನ ಬಗ್ಗೆ ಇರಂಗಿಲ್ಲ ಅಂತಂದ್ ಅವರ ಬಂದ್ ಸೀದಾ ಮಾಡಿ ಸೇಫ್ ಆಗಿ ಕರ್ಕೊಂಡು ಹೊಂಟ್ರಿ ನೋಡ್ರಿ. ನಾವು ಈ ಕಡೆಯಿಂದ ಆ ಕಡೆ ಹೋಗಿ ರೀಚ್ ಆಗಿ ವಾಪಸ್ ಬರಕ್ ತಗೊಂಡಿದ್ದು 1 ತಾಸು. ಎಕ್ಸ್ಪೀರಿಯನ್ಸ್ ಅಂತೂ ಮಸ್ತ್ ಇತ್ತು ಬಿಡ್ರಿ. ಸುತ್ತಲ್ಕ ನೀರು ನಡಬರ್ಕ ನಾವು ಹೋಗ್ತಿದ್ರ ತಿಲಾಗ ಏನು ಚಿಂತಿನ ಬರಂಗಿಲ್ಲ. ಫೈನಲಿ ಈ ಕಡೆ ರೀಚ್ ಆಗಿ ಆಂಕರ್ ಹೋಗದ ಬೋಟ್ ನಿಲ್ಲಿಸಿ ಎಲ್ಲರೂ ಇಳಿದು ಹೊಂಟ್ರ ನೋಡ್ರಿ. ನಾವು ಈ ಕಡೆಯಿಂದ ಆ ಕಡೆ ಹೋಗಿ ಬರಕ ಖರ್ಚಾಗಿದ್ದ 40 ರೂಪಾಯಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗುವ. ಬಾಯ್.